ಶ್ರೀ ಗವಿಸಿದ್ದೇಶ್ವರ ಪಾದರೊಂದಿಗೆ ಪಡಮಟ್ಟು ಇಂದು ಕೊಪ್ಪಳ ನಗರದಲ್ಲಿ ಕರ್ನಾಟಕ ಟಿವಿ ಹ್ಯಾಡ್ 6 ವತಿಯಿಂದ ಕರ್ನಾಟಕದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಈ ದಿನ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿರ್ತಕ್ಕಂಥ ಕರ್ನಾಟಕ ಟಿವಿ ಮುಖ್ಯಸ್ಥರಾಗಿರ್ತಕ್ಕಂಥ ಶಿವಕುಮಾರ್ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲೆಯ ಜಿಲ್ಲಾ ವರದಿಗಾರರಾಗಿರ್ತಕ್ಕಂಥ ಇಮಾಮ್ ಬಿಜ್ಲಿ ಸಾಹೇಬರಿಗೂ ಹಾಗೂ ಅವರ ಎಲ್ಲ ಪತ್ರಿಕಾ ತಾಲೂಕು ವರದಿಗಾರರಿಗೂ ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲ ಕ್ಯಾಮ್ರಾಮ್ಯಾನ್ಗಳಿಗೂ ಇರುವುದು ಎಲ್ರಿಗೂ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಈ ಒಂದು ಕಾರ್ಯಕ್ರಮ ಮಾಡಬೇಕಪ್ಪ ಅಂದರೆ ಅವರು ಸುಮಾರು ತಿಂಗಳುಗಳ ಹಿಂದೆ ಸಾಮಾಜಿಕ ಜಾಲತಾಣ ಆಗಿರ್ತಕ್ಕಂಥ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟ್ಟರ್ ಇರ್ಬೋದು, ಯೂಟ್ಯೂಬ್ನಲ್ಲಿ ಇರ್ಬೋದು, ಅವರ ಒಂದು ಕರ್ನಾಟಕ ಟಿವಿ ಪ್ರಸಾರ ಮಾಡುವುದರ ಮುಖಾಂತರ ಜನರಿಗೆ ಒಂದು ಜಾಗೃತಿ ಮೂಡಿಸಿ ಏಕಕಾಲಕ್ಕೆ ರಾಜ್ಯದ ನಾನು ಇದೀಗ ತಾನೇ ಯೂಟ್ಯೂಬ್ನಲ್ಲಿ ನೋಡಿದೆ, ಫೇಸ್ಬುಕ್ನಲ್ಲಿ ನೋಡಿದೆ, ಅವರ ಟಿ ವಿ ಲೈವ್ ಬರ್ತಾ ಇದೆ. ಮಂಡ್ಯದಲ್ಲಿರ್ಬೋದು, ಬೆಂಗಳೂರು, ಆಮೇಲೆ ರಾಮನಗರ ಇರ್ಬೋದು, ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಏಕಕಾಲಕ್ಕೆ ರಂಗೋಲಿ ಸ್ಪರ್ಧೆ ಏರ್ಪಡಿ ರಾಜ್ಯದ ಇತಿಹಾಸದಲ್ಲಿ ನಾನು ಮೊದಲ ಬಾರಿ ನೋಡ್ತಾ ಇದ್ದೇನೆ. ಕೆಲವೊಂದು ಕಡೆ ಬೇರೆ ಬೇರೆ ಕಾರ್ಯಕ್ರಮವು ಏಕಕಾಲಕ್ಕೆ ಮಾಡಿರ್ತಾರೆ, ಆದರೆ ರಂಗೋಲಿ ಸ್ಪರ್ಧೆ ವಿಶೇಷವಾಗಿ ಮಹಿಳೆಯರಿಗೆ ಏರ್ಪಡಿಸಿರುವುದು ಇದು ಕರ್ನಾಟಕ ಟಿವಿ ವರದಿ ಎಲ್ಲ ಜಿಲ್ಲೆಯ ಪತ್ರಕರ್ತರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಕುರಿತು ಇದೀಗ ತಾನೇ ಮಾತಾಡಿರ್ತಕ್ಕಂಥ ಆತ್ಮೀಯರು, ಅಂಗವಿಕಲ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಹಾಗೂ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು, ಆತ್ಮೀಯರು, ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ವೀರಪ್ಪ ಸರ್ ಅವರೇ ಹಾಗೂ ಮಹಿಳಾ KPCC ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಿಶೋರಿ ಬೂದ್ನೂರ್ ಮೇಡಮ್ ಅವರೇ ಹಾಗೂ ರಾಜ್ಯ ಜೈ ಕರ್ನಾಡು ರಕ್ಷಣಾ ಸೇನೆ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ದಾನಪ್ಪ ಹಲಿಗೇರಿ ಅವರೇ ಹಾಗೂ ಆತ್ಮೀಯ ಸಹೋದರ ಹನುಮಂತ್ ಕೋಲ್ಕಾರ ಅವರೇ ಹಾಗೂ ಪರಶುರಾಮ್ SBI ಬ್ಯಾಂಕಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪರಶುರಾಮ್ ಸರ್ ಅವರೇ ಇವರೆನ್ನದೇ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳೇ. ಅದೇ ರೀತಿಯಾಗಿ ಈ ಒಂದು ರಂಗೋಲಿ ಸ್ಪರ್ಧೆ ಯಶಸ್ವಿಗೆ ಕಾರಣರಾಗಿರ್ತಕ್ಕಂಥ ಇಲ್ಲಿ ಇಮಾಮ್ ಸರ್ ಬಿಜ್ಲಿ ಅವರ ತಂಡದ ಎಲ್ಲ ಸದಸ್ಯರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಕರ್ನಾಟಕ ವರದಿಗಾರರು, ಜಿಲ್ಲಾ ವರದಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ರಂಗೋಲಿ ಸ್ಪರ್ಧೆ ಇಂದಿನ ಕಾಲದಿಂದಲೂ ಹಳೆಯ ಸಂಪ್ರದಾಯ, ಅದನ್ನು ಈ ಒಂದು ಕೆಲವೊಂದು ಸಿಟಿಯಲ್ಲಿ, ಹಳ್ಳಿಯಲ್ಲಿ ದಿನಾಲೂ ಆಗ್ತಾರೆ, ಅದು ಸಿಟಿಯಲ್ಲಿ ಆಗ್ತಾ ಇಲ್ಲ. ಅದನ್ನು ಅವರು ಜಾಗೃತಿ ಮೂಡಿಸುವ ಮುಖಾಂತರ ಕೊಪ್ಪಳ ನಗರದಲ್ಲಿ ಏರ್ಪಡಿಸಿರುವುದು ವಿಶೇಷವಾಗಿ ಎಲ್ಲರಿಗೂ ಖುಷಿಯ ವಿಚಾರ. ಇದೇ ಮುಂದುವರಿಬೇಕೆಂದು ತಮ್ಮಲ್ಲಿ ವಿನಂತಿ. ನನ್ನನ್ನು ಈ ಒಂದು ವೇದಿಕೆಗೆ ಕರೆಸಿ ಈ ಒಂದು ಚಿಕ್ಕ ಭಾಷಣಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಕರ್ನಾಟಕ ಟಿವಿ ವರದಿಗಾರರಿಗೆ ಹಾಗೂ ಎಲ್ಲ ತಂಡದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಚಿಕ್ಕ ಭಾಷಣ ಮುಗಿಸ್ತೇನೆ. ಜೈ ಕರ್ನಾಟಕ.